ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನೀವೇನಾದರೂ ಗೋಲ್ಡನ್ ರಿಟ್ರೀವರ್ ಡಾಗ್ನ ಸಾಕಬೇಕು ಅಂತ ಇದ್ದೀರಾ? ಹಾಗಾದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಯಾಕಂದರೆ ಇವತ್ತಿನ ವಿಡಿಯೋದಲ್ಲಿ ಗೋಲ್ಡನ್ ರಿಟ್ರೀವರ್ ಡಾಗ್ಸ್ನಲ್ಲಿ ಇರುವ 5 ಪ್ರಾಬ್ಲಮ್ಗಳ ಬಗ್ಗೆ ನೋಡೋಣ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಂಬರ್ 1, ಗೋಲ್ಡನ್ ರಿಟ್ರೀವರ್ ತುಂಬ ಫ್ರೆಂಡ್ಲಿ ಡಾಗ್ ಬ್ರೀಡ್ ಆಗಿದೆ. ಫ್ಯಾಮಿಲಿಯವರೊಂದಿಗೆ ತುಂಬ ಫ್ರೆಂಡ್ಲಿ ಆಗಿರುತ್ತೆ, ಯಾರಿಗೂ ಕೂಡ ಕಚ್ಚೋದಿಲ್ಲ. ಇದೇ ಡಾಗ್ಸ್ನ ಮೊದಲ ಪ್ರಾಬ್ಲಮ್ ಆಗಿದೆ. ಸ್ಟ್ರೇಂಜರ್ಸ್ ಅಥವಾ ಕಳ್ಳರು ಯಾರೇ ಬಂದರೂ ಕೂಡ ಫ್ರೆಂಡ್ಲಿಯಾಗಿ ಅವರೊಂದಿಗೆ ಹೋಗುತ್ತೆ. ಹಾಗಾಗಿ ಕಳ್ಳರು ಮನೆಯನ್ನು ಆರಾಮಾಗಿ ಕಳ್ಳತನ ಮಾಡುತ್ತಾರೆ. ಕೆಲವೊಬ್ಬರು ಈ ನಾಯಿಗಳ ಕಚ್ಚೋದಿಲ್ಲ ಅಂತ ತಿಳ್ಕೊಂಡು ಈ ನಾಯಿಗಳನ್ನೇ ಕಳ್ಳತನ ಮಾಡ್ತಾರೆ. ನೀವೇನಾದರೂ ಗಾರ್ಡಿಂಗ್ ಉದ್ದೇಶಕ್ಕೆ ಒಂದು ಡಾಗ್ನ ಸಾಕಬೇಕು ಅಂತ ಇದ್ರೆ ಗೋಲ್ಡನ್ ರಿಟ್ರೀವರ್ ಡಾಗ್ನ ಸಾಕೋದಕ್ಕೆ ಹೋಗಬೇಡಿ. ಫ್ರೆಂಡ್ಲಿಯಾಗಿ ಫ್ಯಾಮಿಲಿಯವ್ರ ಜೊತೆ ಇರಬೇಕು ಅಂತ ಇದ್ರೆ ಮಾತ್ರ ಈ ನಾಯಿನ ನೀವು ಸಾಕಬಹುದು. ನಂಬರ್ 2, ಜನ ಗೋಲ್ಡನ್ ರಿಟ್ರೀವರ್ ಡಾಗ್ಸ್ನ ಇಷ್ಟಪಡೋದಕ್ಕೆ ಕಾರಣ ಇವುಗಳ ಕೂದಲು. ಗೋಲ್ಡನ್ ರಿಟ್ರೀವರ್ಗಳು ಫರ್ ಬಂದು ತುಂಬ ಉದ್ದ ಇರುತ್ತೆ, ಜೊತೆಗೆ ಇದು ಬಂದು ಡಬಲ್ ಕೋಟ್ನಲ್ಲಿ ಇರುತ್ತೆ. ಇದೇ ಕಾರಣಕ್ಕೆ ಇವುಗಳಲ್ಲಿ ಅಧಿಕವಾಗಿ ಹೇರ್ ಫಾಲ್ ಆಗುತ್ತೆ. ಇದರಿಂದ ಅನೇಕ ಜನ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಕೆಲವರು ಸ್ಟಾರ್ಟಿಂಗ್ನಲ್ಲಿ ಈ ವಿಷಯಗಳ ಬಗ್ಗೆ ಗೊತ್ತಿಲ್ಲದೆ ಈ ನಾಯಿಗಳನ್ನ ಪರ್ಚೇಸ್ ಮಾಡಿ ತಂದು ಸಾಕ್ತಾರೆ. ನಂತರ ಹೇರ್ ಫಾಲ್ ಪ್ರಾಬ್ಲಮ್ ಜಾಸ್ತಿ ಆಯಿತು ಅಂತ ಹೇಳಿ ಈ ನಾಯಿಗಳನ್ನ ಅಡಾಪ್ಷನ್ ಕೊಡೋದು ಅಥವಾ ಬೀದಿನಲ್ಲಿ ಬಿಡೋದು ಈ ರೀತಿ ಮಾಡ್ತಾರೆ. ನೀವು ಕೂಡ ಹೀಗೆ ಮಾಡೋದಿದ್ರೆ ಈ ನಾಯಿಗಳನ್ನ ಸಾಕೋದಕ್ಕೆ ಹೋಗಬೇಡಿ. ನಂಬರ್ 3, ಈಗಾಗಲೇ ಹೇಳಿದ ಹಾಗೆ ಈ ನಾಯಿಗಳ ಹೇರ್ ಬಂದು ಲಾಂಗ್ ಇರುತ್ತೆ, ಜೊತೆಗೆ ಡಬಲ್ ಕೋಟ್ನಲ್ಲಿ ಇರುತ್ತವೆ. ಇದರಿಂದ ಹೆಚ್ಚು ಬಿಸಿಲು ಇರುವ ಪ್ಲೇಸ್ನಲ್ಲಿ ಈ ನಾಯಿಗಳನ್ನ ಸಾಕೋದಕ್ಕೆ ಕಷ್ಟ ಆಗುತ್ತೆ. ಈ ನಾಯಿಗಳನ್ನ ಬಿಸಿಲು ಕಡಿಮೆ ಇರುವಂಥ ಪ್ಲೇಸ್ಗಳಲ್ಲಿ ಸಾಕೋದು ತುಂಬ ಒಳ್ಳೆಯದು. ತುಂಬ ಜನ ಸಿಟಿಗಳಲ್ಲಿ ಈ ನಾಯಿಗಳಿಗೆ ಸಮ್ಮರ್ನಲ್ಲಿ 0 ಟ್ರಿಮ್ ಮಾಡಿಸ್ತಾರೆ. ಇದರಿಂದ ಡಾಗ್ಸ್ಗಳಿಗೆ ತುಂಬ ಸಮಸ್ಯೆ ಆಗುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ಈ ಒಂದು ಟಾಪಿಕ್ ಬಗ್ಗೆ ವಿಡಿಯೋನ ಮಾಡಿದ್ದೀನಿ, ನೀವಿನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ಒಂದ್ಸಲ ಹೋಗಿ ನೋಡಿ. ಒಂದು ವೇಳೆ ನೀವು ಕೂಡ ಇದೇ ರೀತಿ 0 ಟ್ರಿಮ್ ಮಾಡಿಸ್ತೀರಾ ಅಂತಿದ್ರೆ ಈ ಡಾಗ್ಗಳನ್ನ ಸಾಕೋದಕ್ಕೆ ಹೋಗಬೇಡಿ. ಯಾವುದಾದ್ರೂ ಶಾರ್ಟ್ ಹೇರ್ ಇರುವಂಥ ಡಾಗ್ನ ನೀವು ಸಾಕಬಹುದು. ನಂಬರ್ 4, ಈ ನಾಯಿಗಳಲ್ಲಿ ಲಾಂಗ್ ಹೇರ್ ಇರೋದ್ರಿಂದ ಸ್ಕಿನ್ ಇನ್ಫೆಕ್ಷನ್, ಸ್ಕಿನ್ ಪ್ರಾಬ್ಲಮ್ಗಳು ಹೆಚ್ಚಾಗಿ ಬರುತ್ತೆ. ನಾನು ಕೂಡ ಗೋಲ್ಡನ್ ರಿಟ್ರೀವರ್ ಡಾಗ್ಸ್ನ ಸಾಕಿದ್ದೀನಿ, ಜೊತೆಗೆ ಬ್ರೀಡಿಂಗ್ ಕೂಡ ಮಾಡಿದ್ದೀನಿ. ಇವುಗಳಲ್ಲಿ ಕೆಲವು ಡಾಗ್ಸ್ಗಳಿಗೆ ಸ್ಕಿನ್ ಇನ್ಫೆಕ್ಷನ್, ಸ್ಕಿನ್ ಪ್ರಾಬ್ಲಮ್ಗಳು ಹೆಚ್ಚಾಗಿ ಬರ್ತಾ ಇತ್ತು. ಹಾಗೆ ಡಾಗ್ಸ್ಗಳಿಗೆ ರೆಗ್ಯುಲರ್ ಗ್ರೂಮಿಂಗ್ನ ಅವಶ್ಯಕತೆ ಇರುತ್ತೆ. ನಮ್ಮ ಹತ್ರ ಲ್ಯಾಬ್ ಕೂಡ ಇತ್ತು, ಹಾಗೆ ಗೋಲ್ಡನ್ ರಿಟ್ರೀವರ್ ಕೂಡ ಇತ್ತು. ಲ್ಯಾಬ್ಗೆ ಯಾವುದೇ ರೀತಿ ಗ್ರೂಮಿಂಗ್ನ ಅವಶ್ಯಕತೆ ಇರೋದಿಲ್ಲ, ಹಾಗೆ ಸ್ನಾನ ಮಾಡಿಸಿದ್ರೆ ಬೇಗ ಹೇರ್ ಎಲ್ಲ ಡ್ರೈ ಆಗ್ತಾ ಇತ್ತು. ಆದರೆ ಗೋಲ್ಡನ್ ರಿಟ್ರೀವರ್ಗೆ ಹೇರ್ ಡ್ರೈಯರಲ್ಲಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹೇರ್ ಡ್ರೈನ ಮಾಡಬೇಕಿತ್ತು. ಹಾಗೆ ಪ್ರತಿದಿನ ಗ್ರೂಮಿಂಗ್ನ ಮಾಡಬೇಕಿತ್ತು, ಜೊತೆಗೆ ಕೋಟ್ ಸಪ್ಲಿಮೆಂಟ್ಸ್ಗಳನ್ನ ಕೊಡಬೇಕಿತ್ತು ಹೇರ್ ಎಲ್ಲ ಚೆನ್ನಾಗಿ ಬರಲಿ ಅಂತ ಹೇಳಿ. ಆದರೆ ನೀವು ಶಾರ್ಟ್ ಹೇರ್ ಡಾಗ್ನ ತೊಗೊಂಡ್ರಿ ಅಂತ ಹೇಳಿದ್ರೆ ಯಾವ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಬಟ್ ಗೋಲ್ಡನ್ ರಿಟ್ರೀವರ್ ಡಾಗ್ನ ತೊಗೊಂಡ್ರಿ ಅಂತ ಹೇಳಿದ್ರೆ ಸ್ಕಿನ್ ಹಾಗೆ ಹೇರ್ ಕೋಟ್ ಕಂಡೀಷನ್ಗೆ ಎಕ್ಸ್ಟ್ರಾ ಸಪ್ಲಿಮೆಂಟ್ಗಳ ಅವಶ್ಯಕತೆ ಇರುತ್ತೆ. ಇನ್ನು ಕೊನೆಯದಾಗಿ ಗೋಲ್ಡನ್ ರಿಟ್ರೀವರ್ಗಳಲ್ಲಿ ಒಬೆಸಿಟಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಇವು ಬಂದು ಬೇಗ ದಪ್ಪ ಆಗುತ್ತೆ. ಹಾಗಾಗಿ ಇವುಗಳಿಗೆ ಪ್ರಾಪರ್ ಆಗಿರುವಂತಹ ಡಯಟ್ ಪ್ಲಾನ್ ಅವಶ್ಯಕತೆ ಇರುತ್ತೆ. ಈ ರೀತಿ ಒಂದು ಡಯಟ್ ಪ್ಲಾನ್ ಇಲ್ಲ ಅಂತ ಹೇಳಿದ್ರೆ ಇವು ಬಂದು ಬೇಗ ದಪ್ಪ ಆಗುತ್ತೆ. ಇದರಿಂದ ಹಾರ್ಟ್ ಅಟ್ಯಾಕ್ ಆಗುವಂತಹ ಚಾನ್ಸ್ ತುಂಬ ಇರುತ್ತೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.